ನೀವು ಆವಾಗ ಹೇಳಿದ್ರಿ ಫ್ಯಾನ್ಸ್ ಅಷ್ಟು ಯಾಕೆ ಇಷ್ಟಪಡ್ತಾರೆ ಅಂತ. ಅವರಲ್ಲಿರುವ ಒಳ್ಳೆತನ ಇದೆಯಲ್ಲ. ಆಮೇಲೆ ಎಲ್ಲರನ್ನು ಗೌರವಿಸ್ತಾರೆ ಅವರು, ಪ್ರತಿಯೊಬ್ಬರನ್ನು. ಮಾತು ಹೊರಟು ಥರ ಮಾತಾಡ್ತಾರೆ ಅಂದರೆ ದೇಹ ಹಾಗೇ ಇರೋದು. ಅವ್ರು ಮಾಡೋ ಆ್ಯಕ್ಷನಿಗೆ ಮಾತು ಹೊರಟೇ ಕಾಣೋದು. ಅದು ಫಿಸಿಕಲಿ ಆಗಿರೋದ್ರಿಂದ ಅವ್ರು ಮಾಡೋದೆಲ್ಲ ಹೊರಟು ಥರ ಕಾಣ್ತೀವಿ. ಇವಾಗ ನಾನು ಚಿತ್ರರಂಗ ಬಂದಾಗ ವಿಲನ್ ಕ್ಯಾರೆಕ್ಟರ್ ಸಿಗ್ತದೆ ಅಂದರೆ ನಾನು ಇಲ್ಲಿ ಬಂದಾಗ ಯಾವ ಸೀಟ್ ಖಾಲಿ ಇತ್ತು ನೋಡಿದೆ. ಹೀರೋನೇ ಆಗಬೇಕು, ಕೆಲವರು ವೈಟ್ ಇದೆಯಾ ನೀನು, ಅವಾಗ ಹೀರೋ ಆಗಬೇಕಿತ್ತು. ಸೀಟ್ ಯಾವುದು ಖಾಲಿ ಇದೆ ಅಲ್ಲಿ ಕೂತ್ಕೊಂಡ್ಬಿಟ್ಟೆ ನಾನು. ವಿಲನ್ ಸೀಟ್ ಖಾಲಿನ, ಓಕೆ ಚಲೋ ಇದರಲ್ಲಿ ಕೂತ್ಕೊಂಡು ಮುಂದೆ ಹೋಗೋಣ ಅಂತೇಳಿ. ಸೊ ಆ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ನನ್ನ ಸ್ಟೈಲ್ ಕೂಡ ಅದೇ ಥರ ಹೋಯಿತು. ಆಮೇಲೆ ಈವ್ನಿಂಗ್ ನಾನು ಆವಾಗ, ಈಗಲ್ಲ, ನಾನು ಚಿತ್ರರಂಗಕ್ಕೆ ಬಂದ ಹೊಸದ್ರಲ್ಲಿ ಕೆಲವರೆಲ್ಲ ಇದ್ದರು ಆವಾಗ ರಫ್ ಹುಡುಗರುಗಳೆಲ್ಲ. ಸಾಯಂಕಾಲ ಮೇಲೆ ಕೆಟ್ಟದಾಗಿ ಮಾತಾಡ್ತಾರೆ, ಏನೋ ಫಿಲ್ಮಲ್ಲಿ ವಿಲನ್ ನೀನೇನೋ ಗೊತ್ತಾ ನಾವು ಯಾರು ಅಂತ, ಈ ಥರ ಮಾತಾಡೋರು ಸಿಗ್ತಾರೆ. ಈ ಪ್ರಪಂಚದಲ್ಲಿ ತುಂಬ ವಿಚಿತ್ರವಾದ ಜನಗಳು ನಮಗೆ ಸಿಗ್ತಾರೆ. ನಾವು ಎಲ್ಲರನ್ನು ದಾಟ್ಕೊಂಬರ್ಬೇಕು, ಅಲ್ಲೇ ನಿಲ್ಲಕ್ಕಾಗೋದಿಲ್ಲ, ಹೆದರಿಸ್ತಾರೆ. ಸರ್, ಈ ಹೊತ್ತಿನಲ್ಲಿ ದರ್ಶನ್ ಅವ್ರನ್ನ ನೀವು ಮಿಸ್ ಮಾಡ್ಕೊತೀರಾ? ಯಾಕಂದರೆ ನಿಮ್ಮ ಮಗ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಅಪ್ಪನಿಗೆ ಆ ಫೋನ್ ಕಾಲ್ ಅವೇ ಅಷ್ಟೇ ದರ್ಶನ್ನು ಅಂತ ಹೇಳಿ. ಬಟ್ ಇವತ್ತು ಅವ್ರು ಜೈಲಲ್ಲಿ ಇದ್ದಾರೆ. ಈ ಹೊತ್ತಿನಲ್ಲಿ ನೀವು ಅವ್ರನ್ನ ಮಿಸ್ ಮಾಡ್ಕೊತೀರಾ? ಏನು ಹೇಳ್ತೀರಾ ಈ ಹೊತ್ತಿನಲ್ಲಿ? ಅದೇ ನನ್ನ ಮಗ ಮನೆಗೆ ಬಂದು ನನ್ನ ಮಿಸ್ಸಸ್ ಹತ್ರ ಹೇಳಬೇಕಾದ್ರೆ, ಅಪ್ಪ ನೋಡಮ್ಮ ಇಷ್ಟು ಒಂದು ಫೋನ್ ಕಾಲ್ ಅವೇ ಅಂದರೆ ಅಪ್ಪ ಅವನಿಗೆ ಎಷ್ಟು ಇಷ್ಟಪಡ್ತಾರಪ್ಪ, ಲಕ್ಕಿ ಅಪ್ಪ. ಅದಕ್ಕೆ ನಮ್ಮ ಮನೆಯವರು ಹೇಳ್ತಾರೆ, ಅಂದರೆ ಅಪ್ಪ ಮಾತ್ರ ಅಲ್ಲ ಕಣೋ, ಅಪ್ಪ ಆ ಥರ ಅವರನ್ನು ಏನು ಗೆದ್ದಿದ್ದಾರೆ. ನಾವು ಯಾವ ರೀತಿ ಒಬ್ಬ ಹೀರೋನ ಗೆಲ್ತೀವಿ ಅದ್ರ ಮೇಲೆ ಅವ್ರ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ಸ್ ಹೇಗಿರ್ತದೆ ಹಾಗೆ ನಿನ್ನ ಪಾತ್ರ ನಡ್ಕೊಂಡಿದ್ದಾರೆ. ಯಾವುದೇ ಹೀರೋ ಆಗಲಿ ಅವ್ರಿಗಂತೂ ಒಂದು ಸ್ಥಾನ ಸಿಗ್ತದೆ, ಅದು ದೇವ್ರು ಕೊಡುವಂಥದ್ದು. ನಾವು ಅದನ್ನು ಗೌರವಿಸಬೇಕು. ಇವನು ಆವತ್ತು ಬಂದ, ನಾನು ಹೀಗೆ ಬಂದೆ, ಅದಲ್ಲ. ಅವ್ರಿಗೊಂದು ಸ್ಥಾನ ಇದೆ, ಅದನ್ನು ನಾವು ಗೌರವಿಸಿದರೆ ಅವರೇ ತಿಳ್ಕೊಳ್ತಾರೆ ಆಗ್ಬೋದು ಈ ವ್ಯಕ್ತಿ. ಸೊ ಆ ಭಾವನೆ ಇದ್ದಾಗ ನಾವು ದರ್ಶನ ಅಂತೇಳಿ ಅಲ್ಲ, ಬೇರೆ ಎಲ್ಲ ಹೀರೋಗಳನ್ನು ನಾವು ಆವಾಗ ಗೌರವಿಸ್ಬೋದು. ಒಂದು ಏನಂದರೆ, ನಾನು ಇವತ್ತು ದೊಡ್ಡ ಕ್ಯಾರೆಕ್ಟರ್ ಮಾಡೋದು, ನಾವೆಲ್ಲ ಒಂದೇ ಬಣ್ಣ ಹಚ್ಚುವರು, ನಾವೆಲ್ಲ ಒಂದು ತಾಯಿ ಮಕ್ಕಳು, ಕಲಾವಿದರು ಅಂದಾಗ ಒಂದು ತಾಯಿ ಮಕ್ಕಳು. ಅದರಲ್ಲಿ ದೊಡ್ಡ ಮಗ, ಮನೆ ದೊಡ್ಡ ಮಗ ಅಂದಾಗ ಹೀರೋ ಬರ್ಬೋದು, ದೊಡ್ಡ ಮಗಳು ಅಂದರೆ ಹೀರೋಯಿನ್ ಬರ್ಬೋದು. ತಾಯಿ ಸೃಷ್ಟಿಕರ್ತೆ ಬಂದು ಡೈರೆಕ್ಟ್ರೇ, ಓಕೆ. ನಾವು ವಿಲನ್ ಇರ್ಬೋದು, ನಾವು ಒಂದು ಮಧ್ಯದ ಮಗನು. ಬಟ್ ಈ ದೊಡ್ಡ ಮಗನ ಸ್ಥಾನ ತಗೊಂಡು ಎಲ್ಲರನ್ನು ನಡೆಸೋದು ಅದು ದೊಡ್ಡ ಗುಣ. ದೊಡ್ಡ ಮಗ ಒಬ್ಬನೇ ಬಾಚ್ಕೊಂಡು ತಿನ್ಕೊಂಡು ಹೋದರೆ ಬೇರೆ ಮಕ್ಕಳೆಲ್ಲ ಹೀಗೆ ನೋಡ್ತಾ ಇರಬೇಕು. ಇದು ನಮಗೆ ಕನ್ನಡ ಚಿತ್ರರಂಗದಲ್ಲಿ ಇವಾಗ ಆಗಿರುವ ಪರಿಸ್ಥಿತಿ ಇದು. ನಾವೆಲ್ಲ ಹೀಗೇನೇ ಇದ್ದೀವಿ ಇನ್ನೂ ಸಹ. ಏನಕ್ಕೆ ಹೀಗಿದ್ದೀವಿ ಅಂದರೆ ಅದಕ್ಕೆ ಕೆಲವು ಕಾರಣಗಳಿದೆ. ನಾವು ಏನು ಡಿಮಾಂಡ್ ಮಾಡಬಾರ್ದು. ನಾವೇನಾದರೂ ಈಗ ಎಷ್ಟು ಫಿಲ್ಮ್ ನಾನು ಸಕ್ಸಸ್ಫುಲ್ ಮಾಡಿದ್ದೀನಿ, ನಾವು ಫಸ್ಟೇ ಮ್ಯಾನೇಜರ್ ಏನು ಅಮೌಂಟ್ ಏನನ್ನ ಬಾಸ್ ಕೇಳ್ತಾರೆ. ಬಾಸ್ ಅಂದರೆ ಪ್ರೊಡ್ಯೂಸರ್ ಕೇಳ್ತಾರೆ, ಡೈರೆಕ್ಟ್ರಿಗೆ ನಾವು ಹೇಳಬೇಕು. ಅವ್ರು ಕೇಳಿರ್ತಾರಿಲ್ಲ ಗೊತ್ತಿಲ್ಲ, ಜಾಸ್ತಿ ಕೇಳಿದಾಗ ಹೋಗಿ ಫಿಟ್ಟಿಂಗ್ ಇಟ್ಬಿಡ್ತಾರೆ. ಏನಕ್ಕೆ ಅಂದರೆ ಆ ಮ್ಯಾನೇಜರಿಗೆ ಇನ್ನೊಬ್ಬ ಒಳ್ಳೆಯ ನಟ ಫ್ರೆಂಡ್ ಆಗಿರ್ತಾನೆ, ಅವನನ್ನು ಸೇರಿಸ್ತಾರೆ. ಇವ್ರಿಗಿಂತ ಅವ್ನು ಚೆನ್ನಾಗಿ ಮಾಡ್ತಾನೆ ಸಾರ್ ಅಂತೇಳ್ಬಿಟ್ಟು ಅಲ್ಲಿ ಮಾಡಿಸ್ಬಿಡ್ತಾರೆ. ಚಿತ್ರರಂಗ ಸ್ವಲ್ಪ ಕಿವಿ ಮಾತಿಂದ, ಚಿತ್ರರಂಗ ಅಂತೇಳಿ ಅಲ್ಲ ರೀ, ಇವನು ಎಲ್ಲ ಕಡೆಯೂ ಕಿವಿ ಮಾತಿಗೆ ಹಾಳಾಗ್ತಿರೋದು. ದೊಡ್ಡ ದೊಡ್ಡ ಸಂಸ್ಥೆಗಳು ಮುಳುಗೋಗಿದೆ ಕಿವಿ ಮಾತು ಕೇಳಿ. ಹಾಗೇ ನಾವು ಎಲ್ಲೂ ಜಾಸ್ತಿ ಕೇಳೋಂಗಿಲ್ಲ. ಫೋನ್ ಮಾಡ್ತಾರೆ, ಫೈನಲ್ ಅದು ಅದೇ ಡೈರೆಕ್ಟ್ರು ನೆಕ್ಸ್ಟ್ ಹೇಳ್ತೀನಿ ಅಂತ ಹೇಳಿದರು. ಹಾಳು ಮಾಡೋರ ಮಧ್ಯದಲ್ಲಿ ಇನ್ನೊಬ್ಬ, ನಾವು ಮಿಸ್ ಆಗಿಬಿಡ್ತದೆ ನಮಗೆ. ಕ್ಯಾರೆಕ್ಟ್ರಾಗಿ ಹೋಯಿತು. ಸೊ ನಾವೆಲ್ಲೂ ಬೆಳೀಲಿಕ್ಕಾಗಲಿಲ್ಲ. ಎಲ್ಲರೂ ಬೆಳೆದ್ರು ನಮಗೆ ಜಾಸ್ತಿ ರೆಮ್ಯುನೇಷನ್ ಕೇಳಿದ್ರೆ ಹೋಗಿ ಇನ್ನೊಂದು ಥರ ಹೇಳ್ತಾರೆ, ಅವನು ಭಯಂಕರ ಇವಾಗ ಡಿಮಾಂಡು. ಅವರ ಮನಸ್ಸಿಗೆ ಅನಿಸುತ್ತೆ, ಹೌದಾ ತುಂಬ ಡಿಮಾಂಡ, ಬೇಡ ಬಿಡು ಬೇರೆ ಆರ್ಟಿಸ್ಟ್ ಹಾಕೊಳ್ಳಿ ಪರವಾಗಿಲ್ಲ. ಬಟ್ ದರ್ಶನ ಹಾಗಲ್ಲ, ರೆಕಮೆಂಡ್ ಮಾಡ್ತಾರೆ.